ಜೆಡಿಎಸ್ ಜೊತೆ ಹೋದ್ರೆ ಅಂಬರೀಶ್ ಅವರನ್ನ ಮತ್ತೊಮ್ಮೆ ಕಳ್ಕೊಂಡಂತೆ. ಮಂಡ್ಯದಲ್ಲಿ ಟಿವಿ9ಗೆ ಸಚಿವ ಚೆಲುವರಾಯಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂಬರೀಶ್ ಅವರನ್ನ ಎರಡನೇ ಸಾರಿ ಕಳ್ಕೊಂಡಂಗಾಗುತ್ತೆ ಜೆಡಿಎಸ್ನ ಜೊತೆಗೆ ಹೋದ್ರೆ. ಜೆಡಿಎಸ್ ಜೊತೆ ಸುಮಲತಾ ಹೋದ್ರೆ ಏನಾಗಬಹುದು? ಸುಮಲತಾ ಬೆಂಬಲಿಗರಿಗೆ ಆಘಾತ ಆಗೋದಂತೂ ಗ್ಯಾರಂಟಿ ಎಂದಿದ್ದಾರೆ ಚೆಲುವರಾಯಸ್ವಾಮಿ. ಮೇಡಮ್ ಒಂದು ಕಾಂಗ್ರೆಸ್ ಜೊತೆ ಬರಲಿ, ಇಲ್ವಾ ಡಿಸ್ಟೆನ್ಸ್ ಮೇಂಟೈನ್ ಮಾಡಲಿ. ಅದೆಲ್ಲನೂ ಬಿಟ್ಟು ಅವರೇನಾದ್ರೂ ಇವತ್ತು ಜೆ ಡಿ ಎಸ್ಸಿನ ಅಭ್ಯರ್ಥಿ ಜೊತೆ ವೇದಿಕೆಯಲ್ಲಿ ನಿಂತ್ಕೊಂಡ್ರೆ ಬಹುಶಃ ಅಂಬರೀಷನ್ನು ಎರಡನೇ ಸಾರಿ ಏನು ನಾವು ಕಳ್ಕೊಂಡಿದ್ದೀವಿ, ಇನ್ನೊಂದು ಸಲ ಅವರನ್ನು ನಾವು ಕಳ್ಕೊಂಡಂಗೆ ಆಗುತ್ತೆ. ನಾವು ಗೆದ್ದಾಯಿತು ಅಂತ ಸುಮಲತಾ ಅವರಿಗೆ ನಾನು ಒಂದು ಮಾತು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಆತ್ಮಸಾಕ್ಷಿಗೆ ಅವರು ನಿರ್ಧಾರ ತಗೊಳ್ಳಿ. ಅವ್ರ ನಿರ್ಧಾರಕ್ಕೆ ಯಾವತ್ತೂ ನಾವು ಹಿಂಗೆ ಮಾಡಬೇಕು ಅಂತ ಹೇಳಿಲ್ಲ, ನಾನು ಮುಂದೆನೂ ಹೇಳಲ್ಲ. ಆತ್ಮಸಾಕ್ಷಿಗೆ ನಿರ್ಧಾರ ತಗೊಳ್ಳಿ. ಅಂಬರೀಷ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಉನ್ನತ ಸ್ಥಾನವನ್ನು ಏರಿದಂಥದ್ದು, ವೈಯಕ್ತಿಕ ಚಾರಿತ್ರೆಯನ್ನು ಅಲ್ಲೆಗೆಳೆದು ಇಷ್ಟೆಲ್ಲ ಮಾಡಿದಂಥ ಸುಮಲತಾ ಮೇಡಮ್ ಇವತ್ತು ಜನತಾದಳದವ್ರ ಜೊತೆ ವೇದಿಕೆಗೆ ನಿಂತ್ಕೊಂಡ್ರೆ ಏನು ಆಗುತ್ತೆ? ಆ ಕ್ಷಣ ಅವ್ರ ಜೊತೆ ಗಟ್ಟಿಯಾಗಿ ನಿಂತ್ಕೊಳ್ಳೋದು ಜನದ ಮನಸ್ಸೇನಾಗುತ್ತೆ? ಮೇಡಮ್ಗೆ ಒಂದು ಕಾಂಗ್ರೆಸ್ಗೆ ಅವ್ರು ಘೋಷಣೆ ಮಾಡಬೇಕು. ಆಗಲಿಲ್ವಾ ಅವರು ಈ ಮಂಡ್ಯ ಚುನಾವಣೆ ವಿಚಾರದಲ್ಲಿ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕು. ಮೇಡಮ್ಮು ಒಂದು ಕಾಂಗ್ರೆಸ್ ಜೊತೆ ಬರಲಿ, ಇಲ್ವಾ ಡಿಸ್ಟೆನ್ಸ್. ಇದು ಸಚಿವ ಚೆಲುವರಾಯಸ್ವಾಮಿ ಅವರ ಹೇಳಿಕೆ. ಸಂಸದೆ ಸುಮಲತಾ ಅಂಬರೀಶ್ ಅವರು ಯಾವ ರೀತಿಯ ನಿಲುವನ್ನ ತೆಗೆದುಕೊಂಡ್ರೆ ಉತ್ತಮ ಅನ್ನೋದ್ರ ಬಗ್ಗೆ ಸಲಹೆಯನ್ನ ಕೊಟ್ಟಿದ್ದಾರೆ. ಒಂದು, ಅವರು ತಟಸ್ಥವಾಗಿರಲಿ, ಇಲ್ಲಾಂದ್ರೆ ಕಾಂಗ್ರೆಸ್ಗೆ ಬೆಂಬಲಿಸಲಿ ಎಂದಿದ್ದಾರೆ.